ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳಲ್ಲಿ ದೇವರು ಮನುಷ್ಯನ ರಕ್ಷಣೆಯ ಯೋಜನೆಯ ಆ ವಾಗ್ದಾನವನ್ನು ಕೊಡುವುದನ್ನು ಮತ್ತು ಆ ವಾಗ್ದಾನ ನೆರವೇರುವುದನ್ನು ನಾವು ಕಾಣ್ತೇವೆ. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವರು. ಯೆಶಾಯನ ಅಧ್ಯಾಯದಲ್ಲಿ ರಾಜನಾದ ಅಹಾಜನಿಗೆ ಶತ್ರುವಿನ ಭಯದಲ್ಲಿ ಆತ ಜೀವಿಸುವಾಗ ದೇವರು ಅವನಿಗೆ ಒಂದು ಗುರುತು ಕೇಳಲು ಹೇಳ್ತಾರೆ. ಆದರೆ ಆತ ಅವಿಶ್ವಾಸ ತೋರಿಸ್ತಾನೆ. ಆದರೂ ಆತನ ಆ ಅಪನಂಬಿಕೆಯ ಸಮಯದಲ್ಲೂ ನಂಬಿಗಸ್ತರಾದ ದೇವರು ವಾಗ್ದಾನ ಮಾಡ್ತಾರೆ ಮತ್ತು ಗುರುತನ್ನು ಕೊಡ್ತಾರೆ. ಈ ವಾಗ್ದಾನ ಕನ್ಯೆಯಾದ ಮಾತೆ ಮರಿಯಳಲ್ಲಿ ಜಗತ್ರಕ್ಷಕರಾದ ಯೇಸು ಕ್ರಿಸ್ತರು ಮೆಸ್ಸಿಯನಾಗಿ ನಮ್ಮೆಲ್ಲರನ್ನು ಶತ್ರುವಾದ ಸೈತಾನನಿಂದ ಪಾಪದಿಂದ ಬಿಡುಗಡೆ ಮಾಡಲು ಈ ಧರೆಯಲ್ಲಿ ಹುಟ್ಟಿದ್ರು. ದೇವರು ಮನುಷ್ಯನಾಗಿ ಧರೆಗೆ ಬಂದರು. ದೇವರು ನಮ್ಮ ಜೊತೆ ಯಾವಾಗಲೂ ಜೀವಿಸಲು, ನಮ್ಮನ್ನು ರಕ್ಷಿಸಲು, ನಮ್ಮೊಂದಿಗೆ ಸದಾ ಇರಲು ಯೇಸುವಾಗಿ ಬಂದರು. ನಂಬಿಗಸ್ತ ದೇವರ ಆ ಪ್ರೀತಿ ಇಲ್ಲಿ ನಾವು ನೋಡ್ತೇವೆ. ತಮ್ಮ ವಾಗ್ದಾನವನ್ನು ಅನೇಕ ವರ್ಷಗಳ ನಂತರ ದೇವರು ನೆರವೇರಿಸುತ್ತಾರೆ. ಆದರೆ ಅಂದು ಆಹಾಜ ಅಲ್ಲಿ ವಿಶ್ವಾಸ ಪಟ್ಟಿಲ್ಲ, ಅನುಮಾನ ಪಟ್ಟ. ಆದರೆ ಮಾತೆ ಮರಿಯಳು ನಾವು ನೋಡ್ತೇವೆ, ನಿನ್ನ ವಚನದಂತೆ ನನಗಾಗಲಿ ಎಂದು ಗಬ್ರಿಯಲ್ ದೂತನ ಮೂಲಕ ದೇವರು ಕೊಟ್ಟ ವಾಗ್ದಾನವನ್ನು ಸ್ವೀಕಾರ ಮಾಡ್ತಾರೆ ಮತ್ತು ದೀನತೆಯಿಂದ ವಿಧೇಯತೆಯನ್ನು ತೋರಿಸುತ್ತಾರೆ. ಮರಿಯಳು ಹಿಂದೆ ಕೊಡಲಾದ ಪ್ರವಾದಿ ಮುಖಾಂತರ ಕೊಡಲಾದ ಆ ದೈವ ವಾಗ್ದಾನ ನನ್ನಲ್ಲಿ ನೆರವೇರಲಿ ಎಂದು ನಿರೀಕ್ಷೆಯಿಂದ ಕಾದಿದ್ದಳು, ಜೀವಿಸಿದ್ಲು. ಪ್ರಿಯರೇ, ಯೇಸು ಕ್ರಿಸ್ತರ ಮೊದಲ ಆಗಮನ, ಅವರು ಯಾರಾಗಿದ್ದಾರೆ, ಅವರು ಏನು ಕಾರ್ಯ ಮಾಡಿದ್ದಾರೆ ಎಂಬ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೆ ರಕ್ಷಣೆಯ ಮೊದಲ ಹಂತವಾದ ನೀತಿವಂತಿಕೆ ದೊರಕುತ್ತೆ. ದೇವರ ಮುಂದೆ ನಾವು ನೀತಿವಂತರಾಗುತ್ತೇವೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡೋದ್ರಿಂದ. ಆದರೆ ಇಂದು ಯೇಸು ಕ್ರಿಸ್ತರು ನಮ್ಮ ಜೊತೆ ಇಮ್ಯಾನ್ಯುಯಲ್ ಆಗಿ ಜೀವಿಸ್ತಾ ಇದ್ದಾರೆ. ಅವರ ಪುನರುತ್ಥಾನ ಶಕ್ತಿಯಿಂದ ನಮ್ಮನ್ನು ಜಯದ ಹಾದಿಯಲ್ಲಿ ಪರಿಶುದ್ಧ ಜೀವನದಲ್ಲಿ ನಡೆಸುತ್ತಿದ್ದಾರೆ. ಆದರೆ ಇವತ್ತು ನಮ್ಮ ಮನೋನೇತ್ರಗಳು ತೆರೆದಾಗ ಮಾತ್ರ ಈ ಸತ್ಯವನ್ನು ನಾವು ಗ್ರಹಿಸಿಕೊಳ್ಬೋದು, ಇದರಲ್ಲಿ ನಾವು ಜೀವಿಸ್ಬೋದು. ಪ್ರಿಯರೇ, ಇನ್ನು ಉಳಿದಿರೋದು ಒಂದೇ ವಾಗ್ದಾನ, ಯೇಸು ಕ್ರಿಸ್ತರು ಮರಳಿ ಬರುವರು. ಈ ವಾಗ್ದಾನ ನಮ್ಮೆಲ್ಲರಿಗೂ ಉಳಿದಿದೆ ಪ್ರಿಯರೇ. ಆದ್ದರಿಂದ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರುವ ನಮ್ಮೆಲ್ಲರಿಗೂ ಶಾಶ್ವತವಾಗಿ ಅವರೊಡನೆ ಇರಿಸಲು ಅವರು ಇದೀಗಾಗಲೇ ನಮಗೆ ಬೇಕಾದ ನಿವಾಸವನ್ನು ಸ್ವರ್ಗದಲ್ಲಿ ಅಣಿಗೊಳಿಸಿದ್ದಾರೆ. ಅವರು ಪುನರಾಗಮಿಸುವಾಗ ನಮ್ಮ ಮೃತ್ಯು ದೇಹಗಳನ್ನು ಅವರ ಶಕ್ತಿಯಿಂದ ರೂಪಾಂತರಿಸಿ ತಮ್ಮ ತೇಜೋಮಯ ಶರೀರದಂತೆ ಮಾಡುತ್ತಾರೆ ಎಂಬ ವಾಗ್ದಾನ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಪ್ರಿಯರೇ, ನಾವು ನಿರೀಕ್ಷೆಯುಳ್ಳ ಜೀವನವನ್ನು ಜೀವಿಸೋಣ. ಮಾತೆ ಮರಿಯಳು ನಂಬಿ ಧನ್ಯಳಾದಂತೆ ನಾವು ನಂಬಿಕೆಯಿಂದ ಧನ್ಯರಾಗೋಣ ಮತ್ತು ಈ ಶುಭ ಸಂದೇಶವನ್ನು ಎಲ್ಲರಿಗೂ ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.